ಗೌರಾಂಬ ತುಳುಜಾ ಭವಾನಿ ಅಂಬಾ ಭವಾನಿ ಜಗದಂಬ ಭವಾನಿ. ದುಷ್ಟ ಶಿಕ್ಷಕಿ ಶ್ರೇಷ್ಠ ರಕ್ಷಕಿ ಅಂಬಾ ಭವಾನಿ, ಶ್ರೇಷ್ಠ ಜಾನಕಿ ಜೀವ ಪಾಲಕಿ ಅಂಬಾ ಭವಾನಿ ಜಗದಂಬಾ ಭವಾನಿ. ಗದಗ ಬೆಟಗೇರಿ ಕರಿಯಮ್ಮ ಶಿರಸೀಪುರದ ಮಾರಮ್ಮ, ಗದಗ ಬೆಟಗೇರಿ ಕರಿಯಮ್ಮ ಶಿರಸೀಪುರದ ಮಾರಮ್ಮ, ಸೌದತ್ತಿ ಗುಡ್ಡದೆಲ್ಲಮ್ಮ, ಸೌದತ್ತಿ ಗುಡ್ಡದೆಲ್ಲಮ್ಮ, ನೀ ಮುನಿರಾಬಾದದ ಹುಲಿಗೆಮ್ಮ ಅಂಬಾ ಭವಾನಿ ಜಗದಂಬಾ ಭವಾನಿ. ಜಗದಂಬ ಗೌರಾಂಬ ತುಳುಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ. ದಾನಂಬ ಎಂಬ ಹೆಸರಾದೇನಿ ಗುಡ್ಡಾಪುರದಿ ಜಗದಂಬ, ದಾನಂಬ ಎಂಬ ಹೆಸರಾದೇನಿ ಗುಡ್ಡಾಪುರದ ಜಗದಂಬ, ಕೊಲ್ಲೂರೋಳು ನೀ ಮೂಕಾಂಬ, ಕೊಲ್ಲೂರೋಳು ಮೂಕಾಂಬ, ನೀ ಎಲ್ಲ ದೇವರ ಸಿರಿಯಂಬ ಅಂಬಾ ಭವಾನಿ ಜಗದಂಬಾ ಭವಾನಿ. ಬನದ ಶಂಕರಿ ನಾಮದೋಳು ಬದಾಮಿಯೋಳು ಜಗದಂಬ, ಬನದ ಶಂಕರಿ ನಾಮದೋಳು ಬದಾಮಿಯೋಳು ಜಗದಂಬ, ಕೊಲ್ಲೂರೋಳು ಮೂಕಾಂಬ, ಕೊಲ್ಲೂರೋಳು ಮೂಕಾಂಬ, ನೀ ಎಲ್ಲ ದೇವರ ಸಿರಿಯಂಬ ಅಂಬಾ ಭವಾನಿ ಜಗದಂಬಾ ಭವಾನಿ. ಜಗದಂಬ ಗೌರಾಂಬ ತುಳುಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ. ಜಗದಂಬ ಗೌರಾಂಬ ತುಳುಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ. ಗುರುವಿನ ಗುರುವಾದ ಮಹಾಯೋಗಿ ವರ್ಯನ, ಗುರುವಿನ ಗುರುವಾದ ಮಹಾಯೋಗಿ ವರ್ಯನ, ಕರುಣೆ ಹಾನಗಲ್ಲ ಗುರುಕುಮಾರ ನಾಮ ವೇದನ, ವರದ ಬಲವು ವಿಶ್ವನರ ಎಲ್ಲ ಚೇತನ, ಕರವ ಮುಗಿವೆನ ಸ್ಥಿರವಾಗಿ ನಮಿಪೆನ, ಕರವ ಮುಗಿವೆನ ಸ್ಥಿರವಾಗಿ ನಮಿಪೆನ, ಕರವ ಮುಗಿವೆನ ಸ್ಥಿರವಾಗಿ ನಮಿಪೆನ, ಕರವ ಮುಗಿವೆನ ಸ್ಥಿರವಾಗಿ ನಮಿಪೆನ. ಆನಗೆಲ್ಲ ಆನಗೆಲ್ಲ ಸ್ವಾಮಿ ನಿನಗೆ ವಂದನ, ಸ್ವಾಮಿ ನಿನಗೆ ವಂದನ, ಸ್ವಾಮಿ ನಿನಗೆ ವಂದನ. ಗೌರಾಂಬ ತುಳುಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ. ದುಷ್ಟ ಶಿಕ್ಷಕಿ ಶ್ರೇಷ್ಠ ರಕ್ಷಕಿ ಅಂಬಾ ಭವಾನಿ, ಶ್ರೇಷ್ಠ ಜಾನಕಿ ಜೀವ ಪಾಲಕಿ ಅಂಬಾ ಭವಾನಿ ಜಗದಂಬಾ ಭವಾನಿ. ಗದಗ ಬೆಟಗೇರಿ ಕರಿಯಮ್ಮ ಶಿರಸೀಪುರದ ಮಾರಮ್ಮ, ಗದಗ ಬೆಟಗೇರಿ ಕರಿಯಮ್ಮ ಶಿರಸೀಪುರದ ಮಾರಮ್ಮ, ಸೌದತ್ತಿ ಗುಡ್ಡದೆಲ್ಲಮ್ಮ, ಸೌದತ್ತಿ ಗುಡ್ಡದೆಲ್ಲಮ್ಮ, ನೀ ಮುನಿರಾಬಾದದ ಹುಲಿಗೆಮ್ಮ
ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಗೌರಂಬಾ ತುಳುಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ದಾನಂಬಾ ಎಂಬ ಹೆಸರಾದೆ ನೀ ಗುಡ್ಡಾಪುರದಿ ಜಗದಂಬಾ ದಾನಂಬಾ ಎಂಬ ಹೆಸರಾದೆ ನೀ ಗುಡ್ಡಾಪುರದ ಜಗದಂಬಾ ಕೊಲ್ಲೂರೋಳು ನೀ ಮೂಕಾಂಬ ಕೊಲ್ಲೂರೋಳು ಮೂಕಾಂಬ ನೀ ಎಲ್ಲ ದೇವರ ಸಿರಿಯಂಬ ಅಂಬಾ ಭವಾನಿ ಜಗದಂಬಾ ಭವಾನಿ ಬನದ ಶಂಕರಿ ನಾಮದೋಳು ಬದಾಮಿಯೋಳು ಜಗದಂಬಾ ಬನದ ಶಂಕರಿ ನಾಮದೋಳು ಬದಾಮಿಯೋಳು ಜಗದಂಬಾ ಕೊಲ್ಲೂರೋಳು ಮೂಕಾಂಬ ಕೊಲ್ಲೂರೋಳು ಮೂಕಾಂಬನಿ ಎಲ್ಲ ದೇವರ ಸಿರಿಯಂಬ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಗೌರಂಬಾ ತುಳುಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಗೌರಂಬಾ ತುಳುಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಶರತ್ತತಿಥಿ ರೂಪೇಣ ನಮಸ್ತೆ ಗಂಗಮಾತ್ಮನೆ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ, ಶ್ರದ್ಧೆಯ ಪಂಚಾಚಾರ್ಯರನ್ನ ಸ್ಮರಣೆ ಮಾಡಿ, ಆರಾಧ್ಯ ಗುರು ಹಾನಗಲ್ಲ ಯತೀಶ್ವರನ್ನು ಕೂಡ ಮನೋಮಂದಿರದಲ್ಲಿ ಇರಿಸಿ ಸ್ಮರಿಸಿ, ಈ ತಾಣದ ಕ್ಷೇತ್ರಾಧಿಪತಿಯಾದ ಪರಮ ತಪಸ್ವಿ ಲಿಂಗಾಲೇಶ್ವರರ ಕರ್ತೃಗದ್ದಿ ಸಲ್ಲಿಸಿ, ಈ ಎಲ್ಲ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರು, ನಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಹರಿಸುವಂಥ ಪರಮ ಪೂಜ್ಯರು, ಈ ನಾಡು ಕಂಡಂತ ಅಪರೂಪದ ವ್ಯಕ್ತಿಗಳಲ್ಲಿ ಅತ್ಯಂತ ಉತ್ತಮ 1ನೇ ತರಗತಿಯಲ್ಲಿ ನಿಲ್ಲುವಂತ ವಾಗ್ಮಿಗಳು, ಕಾಯಕಶೀಲರು, ಹಸನ್ಮುಖಿಗಳು, ಯುವ ಉತ್ಸಾಹಿಗಳು, ಯುವ ಸ್ವಾಮಿಗಳಿಗೆ ಮಾರ್ಗದರ್ಶಕರಾಗಿರುವ ಆತ್ಮೀಯ ಪರಮ ಪೂಜ್ಯರಲ್ಲಿಯೂ ಅತ್ಯಂತ ಯಾರು ಹೋಗಬಾರ್ದು, ಕೂತ್ಕೊಳ್ರಿ ತಾಯಿಯಂದ್ರೆ ಪರಮ ಪೂಜ್ಯರಾಗಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಕುಮಾರ ದಿಂಗಾಲೇಶ್ವರ ಫಕೀರ ಮಹಾಸ್ವಾಮಿಗಳ ಶರಣಾರವಿಂದದಲ್ಲಿ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಈ ವೇದಿಕೆಯ ಮೇಲೆ ಆಶೀನರಾಗಿರುವ ಸಿಗ್ಲಿಯ ಪರಮ ಪೂಜ್ಯರಲ್ಲಿ, ಆತ್ಮೀಯ ಪರಮ ಪೂಜ್ಯರಾದ ಮಸೂತಿಯ ಅಪ್ಪಗಳ ಚನ್ನ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ದಿಕ್ಕಲ್ಲದ ಪರಮ ಪೂಜ್ಯರ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಹೂವಿನ ಶಿಗ್ಲಿಯ ಪರಮ ಪೂಜ್ಯರ ಚರಣಾರವಿಂದದಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೂ ನಮ್ಮ ಪೂಜ್ಯರಾಗಿರುವ ಬನವಾಸಿಯ ಪೂಜ್ಯರಲ್ಲಿ ಶರಣನ ಸಮರ್ಪಣೆ ಮಾಡಿ, ಸುಂದರವಾಗಿ ಸರಳವಾಗಿ ನಿಮ್ಮೆಲ್ಲರ ಮನಮುಟ್ಟುವಂತೆ ಅನೇಕ ವಿಚಾರಗಳನ್ನ ನಿಮ್ಮೆಲ್ಲರಿಗೆ ಗುಡ್ಡಾಪುರದ ದಾನಮ್ಮನ ಚರಿತ್ರೆಯ ಮುಖಾಂತರವಾಗಿ ಮಾರ್ಗದರ್ಶನವನ್ನ ಮಾಡಿ, ತತ್ವ ಸಾಹಿತ್ಯ ಇವನ್ನೆಲ್ಲ ಬೋಧಿಸಿರುವಂತ ಪೂಜ್ಯ ಶ್ರೀದೇವಿ ತಾಯಿಯವರಲ್ಲಿ ಶರಣನ ಹೇಳ್ತಾ,
ಪೂಜ್ಯ ದೇವರಲ್ಲಿ, ಸಂಗೀತ ಬಳಗದವರಲ್ಲಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಶರಣರಲ್ಲಿ, ಶರಣೆಯರಲ್ಲಿ, ಮಾತೆಯರಲ್ಲಿ, ಮಕ್ಕಳಲ್ಲಿ, ಯುವಕರಲ್ಲಿ ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಇವತ್ತೆಲ್ಲ ಬೆಳಗಿನಿಂದ ತಾವೆಲ್ಲ ಕಾರ್ಯಕ್ರಮ ನೋಡ್ಕೊಂತ ಬಂದಿರಿ. ಈ ಕಾರ್ಯಕ್ರಮ ನಮಗೂ ಕೂಡ ನೋಡುವಂತ ಅವಕಾಶ ಪೂಜ್ಯ ಮಹಾಸನ್ನಿಧಿ ಕಲ್ಪಿಸಿಕೊಟ್ಟು. ನಾನು 30 ವರ್ಷದ ಹಿಂದೆ ಈ ಮಠಕ್ಕೆ ಬಂದಿದ್ದೆ. ಅವಾಗ ನೋಡಿದ್ದು, ಇವಾಗ ನೋಡುದು, ಈಗ ನೋಡುದು ಬಹಳಷ್ಟು 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 ಆನಂದ ತರುವಂತ ಕೆಲಸ ಆಗ್ಯದ. ಹೇಗಾಗೈತಿ ಅಂತ ಕೇಳಿದ್ರೆ, ಒಬ್ಬ ತಾಯಿಗೆ ತನ್ನ ಮಗ ವಿದ್ಯಾವಂತನಾಗಿ ಅತ್ಯಂತ ಉತ್ತಮ ತರಗತಿಯಲ್ಲಿ ಪಾಸಾಗಿ ದೊಡ್ಡ ಸಾಹೇಬಾಗಿ ಆ ಊರಿಗೆ ಬಂದ್ರೆ, ಆ ಮನೆಗೆ ಬಂದ್ರೆ ತಾಯಿಗೆ ಎಷ್ಟು ಖುಷಿ ಆಗ್ತದ, ಅದರ 10 ಪಟ್ಟು ನನಗೂ ಖುಷಿ ಆಗ್ಯದ ಅನ್ನಕ್ಕೆ ಸಂತೋಷ ಅನಿಸ್ತದೆ. ಯಾಕಂದ್ರೆ ನಮ್ಮ ಪೂಜ್ಯರು ಜಗದ್ಗುರು ಮಹಾಸನ್ನಿಧಿಯವರು ನಾವೆಲ್ಲ ಕೂಡ ಇದ್ದೆವು. ಅವರೆಲ್ಲ ಬಹಳ ಸಣ್ಣವರು. ಆದ್ರೆ ಅವತ್ತಿನ ಪೂಜ್ಯ ಸನ್ನಿಧಿಯವ್ರನ್ನು ನೋಡಿದ್ದು, ಇವತ್ತು ನೋಡುದು ಏನ್ ಅನ್ನಿಸ್ತದಂತ ಕೇಳಿದ್ರೆ, ಗಂಗಾ ಪಾಪಂ ಶಶಿತಾಪಂ ದೈನ್ಯಂ ಕಲ್ಪತರುಸ್ತತ ಪಾಪಂ ತಾಪಂಚ ದೈನ್ಯಂಚ ದಂತಿಹಂತೋ ಮಹಾಶಯ. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಏನು ಅವನ ಹೇಳುವಂತ ಮಾತಂದ್ರೆ, ಗಂಗಾ ಪಾಪಂ, ಗಂಗೆ ಪಾಪವನ್ನ ತೊಳಿತಾಳ. ನಾವೆಲ್ಲ ಪಾಪ ಮಾಡಿದೇವಂದ್ರೆ ಕಾಶಿಯೊಳಗ ಗಂಗಾ ನದಿಯೊಳಗ ಹೋಗಿ ಮುಣಿಗೆ ಬಂದ್ರೆ ನಮ್ಮ ಪಾಪ ಪಲ್ಲಟ ಆಗ್ತದಂತ ಹೇಳ್ಕೊಂತ ಬಂದಾವ, ಧರ್ಮಶಾಸ್ತ್ರಗಳು ಹೇಳ್ಕೊಂತ ಬಂದಾವ. ಶಶಿತಾಪಂ, ಶಶಿ ಅಂದ್ರೆ ಚಂದ್ರ, ಆಕಾಶದೊಳಗ ಈಗೆಲ್ಲ ಬೇಸಿಗೆ ಕೂತಿದ್ದೇವೆ ನಾವೆಲ್ಲ, ನೀವು ಕುಂತೀರಿ ನೋಡು, ಚಂದ ಕುಂತೀರಿ, ನೀವು ಆರಾಮ್ ಕುಂತೀರಿ. ಯಾಕಂದ್ರೆ ಅಲ್ಲಾದಕರವಾಗಿರುವಂತ ಗಾಳಿ ಬೀಸಾಕತ್ತದ, ಮ್ಯಾಗ ಚಂದ್ರ ಕಾಣಕತ್ತಾನ. ಸಾವಿರ ಅಲ್ಲ, ಲಕ್ಷ ಕೋಟಿ ನಕ್ಷತ್ರಗಳ ಮಧ್ಯದೊಳಗ ಚಂದ್ರ ಕಾಣ್ತಾ ಇದ್ದಾನ. ಚಂದ್ರ ಹೊರಗೆ ಬಿದ್ದ ಅಂದ್ರೆ ಏನಾಗ್ತದೆ, ಮೇಲೆ ಚಂದ್ರ ನೋಡ್ಕೊಂತ ಆನಂದಿಸ್ತೇವೆ. ಏನು ಆನಂದದ ತಂಗಾಳಿ. ಆ ತಂಗಾಳಿ ಎಲ್ಲಿ ಸಿಗಂಗಿಲ್ಲ, ಅದು ಬ್ಯಾಸ್ಯಾಗ ಸಿಗುತ್ತದೆ. ಆ ಚಂದ್ರ ನೋಡಿದ್ರೆ ತಂಪು ಕೊಡ್ತಾನ, ಆನಂದ ಕೊಡ್ತಾನ. ಗಂಗಾ ಪಾಪಂ ಶಶಿತಾಪಂ ದೈನ್ಯಂ ಕಲ್ಪ ತೋರಿಸ್ತತ. ಕಾಮಧೇನು ಕಲ್ಪವೃಕ್ಷದ ಕೆಳಗೆ ಕೂತ್ಕೊಂಡಾಗ ಆ ಕಲ್ಪವೃಕ್ಷ ಏನು ಮಾಡುತ್ತದ, ನಾವೇನು ಕಲ್ಪನೆ ಮಾಡ್ತೇವೋ ಅದನ್ನ ಕೊಡುತ್ತದೆ. ಆದ್ರೆ ಇವತ್ತು ಏನಾಗೈತಿ ಅಂತ ಕೇಳಿದ್ರೆ, ಈ 3 ಪಾಪ ತಾಪ ಬೇಡಿದ ಇಷ್ಟಾರ್ಥಗಳು ಇವತ್ತ ನಾವು ಏನಾದ್ರೂ ನಾವು ಪಡಿಬೇಕಾಗಿತ್ತು ಅಂದ್ರೆ, ಬಾಲೆ ಹೊಸೂರಿನ ಶ್ರೀ ಸನ್ನಿಧಿ ಕುಮಾರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಪಾದಕ್ಕೆ ಬಂದ್ರೆ ಇವೆಲ್ಲ ಸಿಗುತ್ತೆ. ಏನು ಅವರು ಸಮಾಜದೊಳಗ ಮಾಡುವಂತ ಕಾರ್ಯವೈಖರಿ, ಅವರು ಸ್ಪೀಚ್ ಮಾಡಾಕತ್ರು ಅಂದ್ರೆ, ಭಾಷಣ ಮಾಡಾಕತ್ತು ಅಂದ್ರೆ ಮೈಯೆಲ್ಲ ಕಿವಿಯಾಗಿ ಕೇಳಬೇಕು. ಶರೀರದೊಳಗಿನ ರೋಮ ಎಲ್ಲ ಕೂಡ ಕಡಿಯಾಗಿ ನಿಲ್ಲುತ್ತವೆ. ಯಾಕಂದ್ರೆ ಅವ್ರ ಮಾತುಗಳು ಅವು ಏನದಾವ ಅಂದ್ರೆ ಬರೀ ಮಾತಲ್ಲ, ಮಂತ್ರ ಅದಾವ. ಅಂತ ಮಹಾತ್ಮರನ್ನ ನಾನು ನೋಡಿ ಬಹಳ ಧನ್ಯವಾದ. ಏನ್ ಕೆಲಸ ಮಾಡ್ಯಾರ. ಇವತ್ತು ಕೈಲಾಸ ಅಂತ ನಾವು ಅಂತೇವು. ಆ ಕೈಲಾಸ ಅಂತಕ್ಕಂಥದ್ದು ಎಲ್ಲಿಯಾದ್ರೂ ಅಂದ್ರೆ ಅದು ಬಾಲೆ ಹೊಸರು ಮಠದೊಳಗ ನಾವು ನೋಡಾಕ ಸಿಗುತ್ತೆ. ನಾನು ಹಿಂದೆ ಬಂದಾಗ ಸುಮ್ಮನೆ ಒಂದೇ ಕೋಲಿ ಗತಿಗೆ ಎಷ್ಟಿತ್ತು, ಹೆಂಗಿರ್ತೀರಿ ಬುದ್ಧಿ ಇಲ್ಲಿ ಅಂತ ನಾನೇ
ಹಳಪಟ್ಟೆ, ದುಃಖ ಪಟ್ಟೆವಾಗ ಏನಪ್ಪಾ ಇಂತಲ್ಲಿ ಹೆಂಗಿರ್ತೀಯಪ್ಪ ಅಂತ. ಯಾಕಂದ್ರೆ ಅದು ಹೇಳ್ಕೊಳಕ್ ಬರಲ್ಲ. ನಾವು 60 ಜನ ವಿದ್ಯಾರ್ಥಿಗಳು ಶಿವಯೋಗ ಮಂದಿರದೊಳಗ 60 ಜನ ವಿದ್ಯಾರ್ಥಿಗಳಂದ್ರ ನಾವು ಹೆಂಗಿದ್ದೇವೆ ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ನಮ್ಮ ಶರೀರದ ಒಂದೊಂದು ಭಾಗ ಹೆಂಗದಾವ, ಕಣ್ಣು ಹೆಂಗದಾವ, ಕಿವಿ ಹೆಂಗದಾವ, ಕೈಗೆ ಬೆರಳಿ ಹೆಂಗದಾವ, ಹೆಂಗ ಲಿವರ್ ಅದ, ಇವು ಎಲ್ಲ ಒಂದಕ್ಕೊಂದು ಎಲ್ಲಾ ಕೂಡಿ ಶರೀರ ಹೆಂಗಾಗ್ಯದ ಹಂಗ ನಾವು 60 ಜನ ನಾವು ಹಾಗೇ ಇದ್ದೇವೆ. ಅದ್ರೊಳಗ ನಮ್ಮ ಮಸೂತಿ ಅಜ್ಜವರು, ನಮ್ಮ ದಿಂಗಾಲೇಶ್ವರ ಅಜ್ಜರು ಕೂಡ ನಾವೆಲ್ಲ ಇದ್ದೇವ್ರು. ಅವರೆಲ್ಲ ನಮ್ಮ ದಿಂಗಾಲೇಶ್ವರ ಮಹಾಸನ್ನಿಧಿಯವರು ಸಣ್ಣವರು, ನಮ್ಮ ಮಸೂತಿ ಅಜ್ಜವರು, ನಾವೆಲ್ಲ ವಾರ್ಗಿಯವರು. ಇವತ್ತೆಲ್ಲ ಎಲ್ಲ ಸ್ವಾಮಿಗಳು ನಮ್ಮ ಪೂಜ್ಯ ದಿಂಗಾಲೇಶ್ವರ ಅಪ್ಪಗಳು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ, ಎಷ್ಟು ಹೇಳಿದ್ರು ಕಡಿಮೆ. ನಮ್ಮ ಭಾಗದೊಳಗ ದಿಂಗಾಲೇಶ್ವರ ಅಜ್ಜಾರು ಬರ್ತಾರಂತ ಕೇಳಿದ್ರೆ ಸಾವಿರ ಮಂದಿ ಸುಮ್ಮನೆ ಹಿಂಗ ಲೈನಿಗೆ ನಿಲ್ಲುತ್ತಾರೆ. ಇದು ನಾನು ಸುಳ್ಳು ಹೇಳಲ್ಲ. ನಿಮಗ ಮೊನ್ನೆ ಕೇಡಿಗೆಯೊಳಗ ಇಲ್ಲೇ ನಿಂತಾರ ನಮ್ಮ ಸರ್. ಇವರು ಈಗೇನು ಮಾಡಾಕತ್ತಾರಲ್ಲ, ಇದನ್ನೇ ಮಾಡಿದ್ರೆ ಲಿಂಗಾಲೇಶ್ವರ ಸ್ವಾಮಿಗಳು ಬರ್ತಾರಂದ್ರ ಏನು ವೈಭವ. ಅದ್ಭುತವಾಗಿ ನಮ್ಮ ಕಾರ್ಯಕ್ರಮ ಆತು. ಸಾಧಾರಣ ನಮ್ಮ ಕಾರ್ಯಕ್ರಮ 6 ಲಕ್ಷ ಜನ ನೋಡ್ತಿತ್ತು ದಿನ. 6 ಲಕ್ಷ ಮೊನ್ನೆ 6 ಲಕ್ಷ. ನಮ್ಮ ಅಜ್ಜಾರು ಮಹಾಸನ್ನಿಧಿಯವರು 2 ಸಾರಿ ಬಂದು ನಮಗೆ ಆಶೀರ್ವಾದ ಮಾಡಿದ್ರು. ಸಾಧಾರಣ 25 ಹಳ್ಳಿ ಬಸವ ಸಂಚಾರಿ ಬಸವ ಪುರಾಣ ಮಾಡಿದೆವು. 21 ದಿನ ಕೆಡಿಗಿ ಮಠದಲ್ಲಿ ಮಹಾಬಸವ ಪುರಾಣ ಮಾಡಿದೆವು. ಆ ಕಾರ್ಯಕ್ರಮದಾಗ ನಮಗ ಮಾರ್ಗದರ್ಶನ, ಆಶೀರ್ವಾದ ಮತ್ತದು ಕಾರ್ಯಕ್ರಮ ಹೀಗೀಗೆ ಆಗಬೇಕು ಅಂತಕ್ಕಂಥದ್ದು ಪೂಜ್ಯರ ಮಾರ್ಗದರ್ಶನ ಮಾಡಿಕೊಟ್ರು. ಅವರ ಆಶೀರ್ವಾದದಿಂದ ಬಹಳ ದೊಡ್ಡ ಕಾರ್ಯಕ್ರಮ ಆಯ್ತು. ಅವರ ಆಶೀರ್ವಾದ ಸದಾವ ಕಾಲ ನಮ್ಮ ಮೇಲೆ ಹೀಗೆ ಇರಲಿ ಎನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ಪೂಜ್ಯರು, ಯಾಕಂದ್ರೆ ಹಿತ್ತಲ ಗಿಡ ಔಷಧಕ್ಕೆ ಮದ್ದಲ್ಲಂತ. ಅದಕ್ಕೆ ನಿಮಗೂ ಗೊತ್ತಾಗಲ್ಲ. ಪೂಜ್ಯರ ವ್ಯಕ್ತಿತ್ವ, ಘನತೆ, ಗೌರವ ಊರೊಳಗೆ ಯಾಕಂದ್ರೆ ದೀಪ ಕೊಡಕ್ಕೆ ಕತ್ಲಿದ್ದಂಗ ಹಾಗ ಆಗಬಾರದು. ನೀವೆಲ್ಲ ಪ್ರೀತಿ ತೋರಿಸ್ರಿ. ಈ ಇದು ಊರೇನದಲ್ಲ ಬಾಲೆಯ ಹೊಸೂರು, ಇದು ಬಾಳಿನಲ್ಲಿ ಹೊಸೂರು ಅಂತಕ್ಕಂತ ಒಂದು ಬಿರುದವನ್ನ ತರುವಂತ ಶಕ್ತಿ ನಮ್ಮ ಗುರುಗಳಲ್ಲದ. ನಮ್ಮ ಇಡೀ ಕರ್ನಾಟಕಕ್ಕೆ ಅಗದಿ ಉತ್ತಮವಾಗಿರುವಂತಹ ಒಂದು ಗ್ರಾಮವನ್ನ ಮಾಡಲಿಕ್ಕೆ ಅವರ ಆಶೀರ್ವಾದ ಬಹಳ ದೊಡ್ಡದ. ಅವರ ಮಾರ್ಗದರ್ಶನ ಸದಾವ ಕಾಲ ನಿಮ್ಮ ಮೇಲೆ ಇರಲಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ನನ್ನನ್ನ ಇಲ್ಲಿವರೆಗೆ ಕರೆಸಿ 2 ತುದುಲ್ ನುಡಿಗಳನ್ನ ಮಾತಾಡ್ಲಿಕ್ಕೆ ನನಗೇನು ಈ ತುಲಾಭಾರಗಳ ಸೇವೆ ಅಜ್ಜಾರ ಮಾಡಿದ್ರು. ಅವೆಲ್ಲ ಅವರ ಆಶೀರ್ವಾದ ಮುಖ್ಯ. ತುಲಾಭಾರ ಮುಖ್ಯ ಅಲ್ಲ, ಆಶೀರ್ವಾದ ಮುಖ್ಯ. ಸಾಧಾರಣ ತುಲಾಭಾರ ನಮ್ಮಲ್ಲಿ ಮೊನ್ನೆ 600 ತುಲಾಭಾರಗಳಾದವು. ನಮ್ಮ 600 ತುಲಾಭಾರಗಳು. ಅದು ತುಲಾಭಾರ ಮುಖ್ಯ ಅಲ್ಲ, ಭಕ್ತರ ಭಕ್ತಿ ಅನ್ನತಕ್ಕಂಥದ್ದು ಮುಖ್ಯ. ಪೂಜ್ಯರು ನಮ್ಮನ್ನ ಪ್ರೀತಿಯಿಂದ ಕರೆಸಿ ಇಲ್ಲೆಲ್ಲ ಮ್ಯಾಗ ಕೂಡಿಸಿ, ದೊಡ್ಡವ್ರ ಮುಂದೆ ನಾವು ಮ್ಯಾಗ ಕೂಡಬಾರ್ದು, ಆದರೂ ಕೂಡ ಅಜ್ಜರು ನಮ್ಮನ್ನ ಮೇಲೆ ಕೂಡಿಸಿ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ಯಾರಲ್ಲ. ನನ್ನ ಜೀವನ ಪಾವನವಾಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ಪೂಜ್ಯರ ಆಶೀರ್ವಾದ ಸದಾವ ಕಾಲ ಹೀಗೆ ಇರಲಿ. ಆ ಭಾಗಕ್ಕೆ ಬಂದ್ರು ಅಂದ್ರೆ ಪೂಜ್ಯರು ಆಗಾಗ ಆ ಭಾಗಕ್ಕೆ ಬಂದು ನಮ್ಗೆ ಆಶೀರ್ವಾದ ಮಾಡಲಿ ಎನ್ನುವಂತ ಮಾತನ್ನ ಪೂಜ್ಯರ ಪಾದದೊಳಗ ಕೇಳಿಕೊಂಡು ಬಹಳ ಸುಂದರವಾಗಿರುವಂತ ಈ ಕಾರ್ಯಕ್ರಮ ತಮ್ಮನ್ನೆಲ್ಲ ನೋಡುವುದೇ ಒಂದು ಭಾಗ್ಯ. ಯಾಕಂದ್ರೆ ನಾವು ಎಲ್ಲಿ ಹೋಗೋ ಸ್ವಾಮಿಗಳಲ್ಲ. ಅಜ್ಜಾರು ಬಹಳ ವರ್ಷದಿಂದ ನನ್ನ ಹೇಳಾಕತ್ತಿದ್ರು, ಹೂಣ್ರಿ ಅಂತ ನಾನು ಸುಳ್ಳು ಹೇಳ್ಕೊಂತೇ ಬಂದೆ. ಯಾಕಂದ್ರೆ ದೂರ ಆಗ್ತದ, ನಾನು ಹೋಗುದು ಕಡಿಮೆ. ಪೂಜ್ಯರ ಮೊನ್ನೆ ಅಪ್ಪಣೆ ಮಾಡಿದ್ರೆ ಇಲ್ಲ ನೀವು ಬರಲೇಬೇಕು ಅಂದ ಕೂಡಲೇ ಅನಿವಾರ್ಯ. ದೊಡ್ಡವರ ಮಾತುಗಳನ್ನ ಮೀರ್ಲಿಕ್ಕೆ ಆಗಲ್ಲ. ಅದಕ್ಕೆ ಪೂಜ್ಯರ ಆಶೀರ್ವಾದ ಸದಾವ ಕಾಲ ನಮ್ಮ ಮೇಲೆ ಇರಲಿ, ನಿಮ್ಮ ಮೇಲೆ ಇರಲಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಎನ್ನುವಂತ ಮಾತನ್ನ ಹರಿಸಿ ನನ್ನೆರಡು ಮಾತನ್ನು ಶ್ರೀ ಗುರುಪಾದಕ್ಕೆ ಸಮರ್ಪಣೆ.